ಅಣ್ಣ ಜಾಸ್ತಿ ಏನು ಮಾತಾಡಲ್ಲ, ಎರಡೇ ಮಾತಾಡಿರ್ತೀನಿ ನಾವು. ಶ್ರೀ ಗುರು ಕರಿಸಿದ್ದೇಶ್ವರ ಕಲ್ಮಠ ಹರಸೂರಿನ ಮಹಾಶಿವರಾತ್ರಿ ಶುಭಯೋಗ ಹಾಗೂ ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮ, ಶ್ರೀ ರೇಣುಸಿದ್ದೇಶ್ವರ ಪುರಾಣ ಕಾರ್ಯಕ್ರಮ ಇವತ್ತು ವೇದಿಕೆ ಮೇಲಿದ್ದಂತ ಪರಮ ಪೂಜೆಗಳ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ, ಇನ್ನೊಂದು ಗವಾಯಿಗಳು ಪೂಜ್ಯಗುರುಗಳ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ನಾನು ಈ ರಾಜಕೀಯ ಬರಬೇಕಾಗಿತ್ತು ಮತ್ತೆ ಈ ವೇದಿಕೆ ಮೇಲೆ ಮಾತಾಡಬೇಕಾಗಿತ್ತಂದ್ರೆ ತೇಲ್ಪುರ್ಸ್ ಅವರು ಬಂದಿಲ್ಲ. ಈ ಪಕ್ಷದ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಸೋದರಿ ಸಂತೋಷ ರಾಣಿ ಅಕ್ಕವರು, ಅವ್ರ ಕುಟುಂಬನೇ ಒಂದು ಆಶೀರ್ವಾದ ಅಂತ ನಾವು ಹೇಳ್ಬೋದು ರಾಜಕೀಯ. ಯಾಕಪ್ಪ ಅಂತಂದ್ರೆ ಸೇಡಂ ತಾಲೂಕಲ್ಲಿ ಜಿಲ್ಲಾ ಪಂಚಾಯತಿನ ಟಿಕೆಟ್ ಕೊಟ್ಟು ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡಿ 2 ಬಾರಿ ಶಾಸಕರಾಗ್ಲಿಕ್ಕೂ ಸೇಡಂ ತಾಲೂಕಿನ ಜನ ನಾನು ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡಿದ ಮೇಲೆ ಕಲಬುರಗಿ ತಾಲೂಕಿನ ಇಲ್ಲಿ ಕೂತಂತ ಎಲ್ಲ ತಾಯಂದಿರರು ಸೋದರರು 2 ಬಾರಿ ಶಾಸಕರು ಮಾಡಿಕೊಟ್ಟು ತಮ್ಮ ಎಲ್ಲರ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ, ನಾನು ಬೇಗನೆ ಬರಬೇಕಾಗಿತ್ತು. ಕಮಲಾಪುರದಲ್ಲಿ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಎಲ್ಲಿದ್ದೆ. ಯಾಕಪ್ಪ ಅಂತಂದ್ರೆ ಇವತ್ತು ಈ ಮಟ್ಟದಲ್ಲಿ ನಾನು ಶಾಸಕರಾದ್ಮೇಲೆ ಬಂದಿನಂತಿಲ್ಲ, ಶಾಸಕಕ್ಕಿಂತ ಪೈಲನೇ ಈ ಮಟ್ಟದಲ್ಲಿ ನಾನು ಬಂದಿದ್ದೀನಿ. ಪರಮ ಪೂಜೆಗಳ ಆಶೀರ್ವಾದ ಕೂಡ ನಾನು ತಗೊಂಡಿದ್ದೀನಿ. ಇವತ್ತು ಪೂಜ್ಯಗುರು ಅನೇಕ ಕೆಲಸಗಳು ನನಗೆ ಹೇಳಿದ್ದಾರೆ. ಉಳಿದಿದೆಲ್ಲ ಪೂಜ್ಯ ಗುರುಗಳಿಗೂ ಗೊತ್ತಿದೆ, ತಮ್ಮನು ಗೊತ್ತಿದೆ. ಸರ್ಕಾರ ನಮ್ದಿಲ್ಲ, ಖಾಲಿ ಕೂತೀವಿ ಅಂತೇಳಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ಬೇಡಿಕೆ ಪೂಜೆಗಳು ನಿಮ್ಮ ಕೈಲಿ ಏನು ಸಾಧ್ಯ ಆಗ್ತದಷ್ಟು ಕೆಲಸ ಮಟ್ಟದಲ್ಲಿ ಮಾಡಿಸೋದು ಕೂಡ ನನ್ನ ಮನೆಗೆ ಬಂದ ಕೂಡ ಹೇಳಿ ಹೋಗಿದ್ದಾರೆ. ಯಾಕೆ ಹೋದ ಅವಧಿಯಲ್ಲಿ ಅನೇಕ ಕೆಲಸಗಳನ್ನ ಮಾಡಿ ತಾವೆಲ್ಲರೂ ಕೂಡ ನೋಡಿದಿರಿ. ಈ ಮಠಕ್ಕೂ ಕೂಡ 15 ಲಕ್ಷ ಹಾಕಿದೆ, ಸಿಸಿ ರಸ್ತೆ ಮಾಡಿಕೊಟ್ಟಿದೆ, ಹೈಮ್ಯಾಕ್ಸ್ ಹಾಕಿಸಿದೆ, ಪೂಜ್ಯ ಗುರುಗಳು ಒಂದಲ್ಲಿ ಬಾವಿ ಹಾಕಿಸ್ಕೊಟ್ಟಿದೆ. ಅನೇಕ ಕೆಲಸಗಳು ನಾನಲ್ಲಿ ತೇಲ್ಪುರ್ಸ್ ಅವರಲ್ಲಿ ಮಠಕ್ಕೆ ನಾವಿಬ್ಬರು ಭಕ್ತರಾಗಿ ನಾವು ಕೆಲಸ ಮಾಡಿದ್ದೀವಿ. ಗ್ರಾಮಕ್ಕೆ ಕೂಡ ಅನೇಕ ರಸ್ತೆಗಳು ಇವತ್ತು ವೆಂಕಟಬನ ಅರಸೂರು ಆಗಿರ್ಬೋದು, ವೆಂಕಟಬನ ನಿಪ್ಪಣಿ ಆಗಿರ್ಬೋದು, ಅನೇಕ ಕೆಲಸಗಳು ಈ ಗ್ರಾಮಕ್ಕೆ ಕೂಡ ನಾನು ಮಾಡಿಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಪರಮ ಪೂಜೆಗಳು ಏನು ಹೇಳಿದಾರೆ ನಮ್ಮ ಕೈಲಿ ಏನು ಸಾಧ್ಯ ಆಗ್ತದ ಆದಷ್ಟು ಬೇಗನೆ ಕೆಲಸ ಮಾಡ್ತೀನಿ. ಯಾಕಂದ್ರೆ KC ಪಣ್ಣನವರು, ಸಂತೋಷ್ ಪಣ್ಣನವರು ಅನೇಕ ಗ್ರಾಮದವರು ಹಿರಿಯರ ಯಾವಾಗ ನಾವು ಫೋನ್ ಮಾಡಿದ್ರೆ ನಾನು ಗೊತ್ತೇನೆ ಹೇಳಿದಪ್ಪ ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಅವರು ಕೂಡ ನಿಮ್ಮ ಪರವಾಗಿ ನಮ್ಗೆ ಯಾವತ್ತೂ ಕೂಡ ಹೇಳ್ಕೊತಿರ್ತಿದ್ದ. ಆದರೆ ಇವತ್ತು ಸರ್ಕಾರ ಎಲ್ಲರ ಮಟ್ಟಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಏನ್ ನನ್ನ ಕೈಲಿಂದ ಮಾಡ್ಲಿಕ್ಕೆ ಸಾಧ್ಯ ಅದ, ಈ ಮಠದಲ್ಲಿ ಏನ್ ಮಾಡ್ಕೊಡ್ಬೇಕಾಗ್ಯದ, ನಾನು ಕೊಟ್ಟಿದ್ದಾರೆ ತಂದು ಏನೇನ್ ಮಾಡ್ಬೇಕಂತ ಹೇಳಿ ಅದ್ರಲ್ಲಿ ಹಂತವಾಗಿ ನನ್ನ ಕೈಲಿಂದ ಏನ್ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಅದ ನಾನು ಮಾಡ್ಕೊಡ್ತೀನಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದೀನಿ. ಅಪ್ಪರು ಎದುರಿನ ಶೆಟ್ಟಿ ಹೇಳ್ತಾ ಇದ್ದರು, ಆದಷ್ಟು ಬೇಗನೆ ನನ್ಗೆ ಯಾವುದಾದ್ರು ಅನುದಾನ ಬಂದ ತಕ್ಷಣನೇ ಅದಿಷ್ಟು ಕೆಲಸ ನಾನು ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು ಕೂಡ ಪರಮ ಪೂಜೆಗಳು ಹೇಳಿ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಸಮಯ ಬಹಳ ಆಗಿದೆ, ಇನ್ನೂ ಬಹಳ ಮಾತಾಡಬೇಕಂತೂ ನಾನು ಹೇಳ್ತೀನಿ. ಮಾತಾಡ್ಕೊತೋಳು ಗೊತ್ತಿಲ್ಲ, ಅದಕ್ಕೆ ಹೆಚ್ಚಿಗೆ ಮಾತಾಡೋಣ. ಅವ್ರು ಹೇಳೋದು ನಾವು ಹೇಳೋದು ಒಂದೇ ಆಗ್ಬೋದು. ಯಾಕೆ ಅವ್ರು ಕೂತ ಮೇಲೆ ಮಾತಾಡಕ್ಕೆ ಬರಂಗಿಲ್ಲ ಜಾಸ್ತಿ, ಅವ್ರಿಲ್ಲಂತ ಜಾಸ್ತಿ ಮಾತಾಡೋದೈತೆ. ಯಾಕಂದ್ರೆ ಮತ್ತೆ ಸಂತೋಷ ಆಗ್ತದೆ ಒಂದಿಷ್ಟು ಮಾತಾಡೋರು, ಇಬ್ಬರು ಸೇರಿ ಏನೇನು ಮಾತಾಡೋರು ಗೊತ್ತಿಲ್ಲ. ಅದಕ್ಕೆ ನಾವೇನು ಜಾಸ್ತಿ ಸಮಯ ತಗೊಳ್ಳೋದು. ನಾನು ಮುಗಿನ ಹೇಳಿದ KC ಪಟ್ಟಣ ಗೌಡ್ರೆ ಮುಗಿಲ ಕಾರ್ಯಕ್ರಮ ಸೀದಾ ನೇರೋಗಿ 20 ದರ್ಶನ ತಗೊಂಡು ನಾವು ಇಬ್ಬರು ಅಂತಂದೆ. ಆದರೂ ಇನ್ನೂ ಕೂಡ ತಾವೆಲ್ಲ ಎಷ್ಟು ಸಮಯ ಅದನ್ನು 11 ಗಂಟೆ ಮೇಲ್ಪಟ್ಟು ಆದ್ರೂ ಪರಮ ಭಕ್ತರ ಈ ಮಠದಲ್ಲಿ ಯಾವ ರೀತಿ ಪುರಾಣ ಕಾರ್ಯಕ್ರಮ ನಡೀತದೋ ಮನೆ ಎಲ್ಲ ಬಿಟ್ಟು ನಮ್ಮ ತಾಯಿಯಂದ್ರೆ ಇಲ್ಲಿ ಬಂದು ಕೂತು ಮನಸ್ಸು ಶಾಂತಿ ಯಾವಾಗ ಆಗ್ತಂದ್ರೆ ಇಂಥ ಪುರಾಣ ಕಾರ್ಯಕ್ರಮ ಭಾಗವಹಿಸಿದ ಪುರಾಣಕ್ಕೆ ಮಾತ್ರ ಆಗ್ತಂತಕ್ಕಂಥ ಕೂಡ ಹೇಳ್ಬೋದು. ಯಾಕಂದ್ರೆ ಹರಸೂರು ಗ್ರಾಮ ಎಂದೂ ಮರಿಲಿಕ್ಕಾಗಲ್ಲ. ಚುನಾವಣೆ ಸಂದರ್ಭದ ಮೊದಲು ಬಹಳಷ್ಟು ಯುವಕರ ಸಹೋದರರು ಇಲ್ಲಿ ಚುನಾವಣೆದಾಗೆ ನನಗೆ ಭೇಟಿಯಾಗಿದ್ರೆ ಚುನಾವಣೆನೇ ಮಾಡ್ಯಾರ. ಮತ್ತೆ ಇವತ್ತಿನ ತನಕ ನಮ್ಮಲ್ಲಿ ಬಂದಿಲ್ಲ ಯಾರು. ತಿರುಗಾಡೋರು ಕೆಲವು ಜನ ಅಷ್ಟೇ ನಮ್ಮಲ್ಲಿ ಬರ್ತಾರ ಹೋಗ್ತಾರೆ. ಹರಸೂರು ಗ್ರಾಮದಲ್ಲಿ ಎಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ಹಗಲು ರಾತ್ರಿ ತಿರುಗಾಡಿ ಆಶೀರ್ವಾದ ಮಾಡ್ತಕ್ಕಂಥ ಜನ ಬಹಳಷ್ಟು ಮುಂಭಾಗದಲ್ಲಿ ಕುಂತಿದ್ದಾರೆ. ಅವ್ರದ್ದೆಲ್ಲರೂ ಆಶೀರ್ವಾದದಿಂದ ಇವತ್ತು ಶಾಸಕರಾಗಿನ ಅಂತಕ್ಕಂಥ ಕೂಡ ನಾವು ಹೇಳ್ಬೇಕಾಗ್ತದ. ಎಂದೂ ಹರಸೂರು ಗ್ರಾಮಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಅಭಿವೃದ್ಧಿ ಕೆಲಸ ಬಹಳಷ್ಟು ಆಗ್ಬೇಕಾಗಿದೆ. ಅದರ ಶಾಸಕರಿಂದ ಬಹಳಷ್ಟು ಕೆಲಸ ಮಾಡ್ರ ಅಂತೇಳಿ ಮತ್ತೊಂದು ಸಲ ತಾವೆಲ್ಲ ಆರಿಸಿದೆ ನನಗೆ. ಆದ್ರೆ ಅನಿವಾರ್ಯ ಸರ್ಕಾರ ಬಡ್ಡಿ ಅಭಿವೃದ್ಧಿ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ನನ್ನ ಕೈಲಿ ಏನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಮಾಡ್ಕೊಡ್ತೀನಿ ಅಂತಕ್ಕಂಥ ಕೂಡ ಹೇಳಿ ಈ ಕಾರ್ಯಕ್ರಮದಲ್ಲಿ ಕೂಡ ನಾನು ಕರೆಸಿ 4 ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಪರಮ ಪೂಜೆಗಳ ಪಾದಗಳು ನಾನು 2 ಮಾತು ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ